ಶುರುವಾಗಲಿ. MLA ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್ ಸಂಸ್ಥೆಯ ಸಂಪೂರ್ಣ ಚಿತ್ರಣವನ್ನು ಈಗ ಒಟ್ಟಿಗೆ ನೋಡೋಣ. 2019ರ ನ್ಯಾಕ್ ಎಂದರೆ NAAC ಸ್ವಯಂ ಅಧ್ಯಯನ ವರದಿಯ ಆಳವಾದ ಮಾಹಿತಿಯೇ ನಮ್ಮ ಇಂದಿನ ಈ ವಿಶ್ಲೇಷಣೆಯ ಮೂಲ. ಸಬಲೀಕರಣ, ಶೈಕ್ಷಣಿಕ ವಿವರ, ಮೂಲಸೌಕರ್ಯ ಮತ್ತು ಸಂಸ್ಥೆಯ ವಿಶ್ಲೇಷಣೆ ಈ 4 ಆಧಾರ ಸ್ತಂಭಗಳ ಮೂಲಕ ನಾವೀಗ ಸಾಗಲಿದ್ದೇವೆ. ಆಶ್ಚರ್ಯ ಎಂದರೆ ಇದು ಮಹಿಳಾ ಶಿಕ್ಷಣದ ಬರೋಬ್ಬರಿ 100 ವರ್ಷಗಳ ಭವ್ಯ ಇತಿಹಾಸದ ಅಡಿಪಾಯದ ಮೇಲೆ ರೂಪುಗೊಂಡಿರುವ ಸಂಸ್ಥೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಕೇವಲ ಓದಲ, ಅವರ ಸಂಪೂರ್ಣ ಬೆಳವಣಿಗೆಯೇ ಇವರ ಶೈಕ್ಷಣಿಕ ಪ್ರಯತ್ನಗಳ ಮೂಲ ಮಂತ್ರ. ಇವರ ಶೈಕ್ಷಣಿಕ ಕೋರ್ಸ್ಗಳನ್ನು ಗಮನಿಸಿದರೆ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗಗಳಲ್ಲಿ ಎಷ್ಟು ಅಚ್ಚುಕಟ್ಟಾದ ಆಯ್ಕೆಗಳಿವೆ ಅಂತ ನಮಗೆ ತಿಳಿಯುತ್ತದೆ. ಈ ಅಂಕಿಅಂಶ ನೋಡಿ. 66% ವಿದ್ಯಾರ್ಥಿಗಳ ಒಲವು ಬಿಕಾಂನಂತಹ ವಾಣಿಜ್ಯ ಅಧ್ಯಯನಗಳತ್ತಲೇ ಇದೆ ಅನ್ನೋದು ಸ್ಪಷ್ಟ. ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ TCS ಇನ್ಫೋಸಿಸ್ನಂತಹ ಟಾಪ್ ಕಂಪನಿಗಳಲ್ಲಿ 100% ಪ್ಲೇಸ್ಮೆಂಟ್ ಗ್ಯಾರಂಟಿ. ಬರೋಬ್ಬರಿ 84 ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕ, ಜತೆಗೆ ಯೂನಿವರ್ಸಿಟಿ ಮಟ್ಟದ ಚಿನ್ನದ ಪದಕಗಳು ಇವರ ಶೈಕ್ಷಣಿಕ ಸಾಧನೆಗೆ ಕನ್ನಡಿ. ಬರೀ ಪುಸ್ತಕದ ಓದು ಮಾತ್ರವಲ್ಲ, ಯೋಗ, ಕೌನ್ಸೆಲಿಂಗ್ ಮೂಲಕ ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಇಲ್ಲಿ ಅದ್ಭುತ ಬೆಂಬಲವಿದೆ. 12,790ಕ್ಕೂ ಹೆಚ್ಚು ಪುಸ್ತಕಗಳಿರುವ ಬೃಹತ್ ಲೈಬ್ರರಿ ಮತ್ತು ಈ ಶೋಧಗಂಗಾ ಸಂಪನ್ಮೂಲಗಳು ಸಂಶೋಧನೆಗೆ ಹೇಳಿ ಮಾಡಿಸಿದ ವಾತಾವರಣ ಸೃಷ್ಟಿಸಿವೆ. ನಗರದ ಮಧ್ಯದಲ್ಲಿರುವ ಕ್ಯಾಂಪಸ್ ಆದರೂ ಲಭ್ಯವಿರುವ ಜಾಗದಲ್ಲೇ ಹೈಸ್ಪೀಡ್ ವೈಫೈ, ಆಡಿಟೋರಿಯಂ ಸೇರಿ ಭರ್ಜರಿ ಮೂಲಸೌಕರ್ಯ ಒದಗಿಸಿದ್ದಾರೆ. ಶೈಕ್ಷಣಿಕವಾಗಿ ನಂಬರ್ 1 ಆದರೂ ಜಾಗದ ಕೊರತೆಯಂತಹ ಮಿತಿಗಳನ್ನು ಈ ವರದಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಒಪ್ಪಿಕೊಂಡಿರುವುದು ಮೆಚ್ಚುವಂತಹದ್ದು. ಸ್ಥಳೀಯ ಪೈಪೋಟಿ ಎಂದರೂ ಡಿಜಿಟಲ್ ಕಲಿಕಾ ಕೇಂದ್ರಗಳಂತಹ ಹೊಸ ಅವಕಾಶಗಳತ್ತ ಹೆಜ್ಜೆ ಇಡ್ತಿರುವುದು ನಿಜಕ್ಕೂ ಇವರ ಮುಂದಿನ ದೊಡ್ಡ ಗುರಿ. ಶಿಕ್ಷಣವನ್ನು ಕೇವಲ ಉದ್ಯೋಗಕ್ಕೆ ಸೀಮಿತಗೊಳಿಸದೆ ಸಾಮಾಜಿಕ ಕಳಕಳಿಯೊಂದಿಗೆ ಯಶಸ್ವಿಯಾಗಿ ಬೆಸೆಯುವ ಇವರ ಬೆಸ್ಟ್ ಪ್ರಾಕ್ಟೀಸಸ್ ನಿಜಕ್ಕೂ ಮಾದರಿ. ಅಂತಿಮವಾಗಿ ಹೇಳಬೇಕೆಂದರೆ ಇಲ್ಲಿನ ಪ್ರತಿಯೊಂದು ಹೆಜ್ಜೆಯೂ ವಿಭಿನ್ನ ಹಿನ್ನೆಲೆಯ ಮಹಿಳೆಯರ ನಿಜವಾದ ಸಬಲೀಕರಣದತ್ತಲೇ ಸಾಗುತ್ತಿದೆ. ಇದೇ ಇವರ ಹೆಗ್ಗಳಿಕೆ. ಇಂತಹ ಮಹಿಳಾ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು ಭವಿಷ್ಯದಲ್ಲಿ ನಮ್ಮ ಸಮಾಜದ ಚಿತ್ರಣವನ್ನೇ ಇನ್ನಷ್ಟು ಅದ್ಭುತವಾಗಿ ಬದಲಿಸಬಲ್ಲವಲ್ವಾ? ನಾವೊಮ್ಮೆ ಯೋಚಿಸಬೇಕು.